ವಿದ್ಯುತ್ ಸಮಸ್ಯೆ ಬಗೆಹರಿಸುವಂತೆ ರೈತರ ಪ್ರತಿಭಟನೆ. ಪಂಪ್ ಸೆಟ್ಗೆ ಸಮರ್ಪಕ ವಿದ್ಯುತ್ ನೀಡುತ್ತಿಲ್ಲ ಎಂದು ರೈತರು ದಿಢೀರ್ ಬೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಘಟನೆ ಕಡಬದಲ್ಲಿ ನಡೆದಿದೆ. ಈಗ ಓಲ್ಡ್ ಚಾರ್ಜ್ ಮಾಡಿರ್ತೀವಿ, ಹಿಂದೆ ಡ್ರಿಪ್ ಆಗುತ್ತೆ, ಟ್ರಬಲ್ ಬಂದ್ಬಿಡ್ತದೆ. ಕೊಟ್ಟಲ್ಲಿ ನೀವು ಅದೇ ಹೆಂಗ್ ಇದು ಮಾಡಿತ್ತು ಕೊಟ್ಟಿರೋ ಅಲ್ಲೇ ಕಾಯ್ಕೊಂಡು ಕೂತಿದ್ದು ನಾವು ಚೆಕ್ ಮಾಡಿದೀವಲ್ಲ. ಬಿಟ್ಟೆ ಮೆಸೇಜ್ ಹಾಕಿದ್ವಿ. ಇಲ್ಲ ಸರ್ ಅಷ್ಟು ಫೋನ್ ಯಾರೇ ಕಣ್ಕು ಮಾಡಿ ಇವತ್ತು ನೋಡಿ ಬೆಳಿಗ್ಗೆ ಚಾರ್ಜ್ ಮಾಡಿದ್ರಿ ತಾನೇ ಹಾಕಿಬಿಟ್ಟಿದ್ದೀರಾ. ಕಾಯ್ಕೊಂಡು ಕೂತಿದ್ದಾದ್ಮೇಲೆ ಈಗ 9:30 ತಿರ್ಗಾ ಚಾರ್ಜ್ ಮಾಡಿದೀನಿ ಅಂತ ಹೇಳಿದ್ದೀರಾ. ಕಡಬ ಹೋಬಳಿ ಹೊನ್ನಶೆಟ್ಟಿಹಳ್ಳಿ, ಕಡೆಕೋಡಿ, ಗೋಳೇನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳ ರೈತರು ಕಡಬ ಬೆಸ್ಕಾಂ ಕಚೇರಿಗೆ ಆಗಮಿಸಿ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರವು ಪಂಪ್ ಸೆಟ್ಗೆ 7 ಗಂಟೆ ವಿದ್ಯುತ್ ನೀಡುವುದಾಗಿ ಹೇಳುತ್ತಿದ್ದು, ಆದರೆ ಗ್ರಾಮೀಣ ಭಾಗದಲ್ಲಿ 1.5 ಗಂಟೆಯೂ ವಿದ್ಯುತ್ ನೀಡುತ್ತಾ ಇಲ್ಲ. ಅದರಲ್ಲಿಯೂ 20 ಬಾರಿ ಕರೆಂಟ್ ತೆಗೆಯುತ್ತಿದ್ದಾರೆ ಎಂದು ಆಕ್ರೋಶಪಡಿಸಿದ ಪ್ರತಿಭಟನಾಕಾರರು ಪದೇ ಪದೇ ಕರೆಂಟ್ ತೆಗೆಯುವುದರಿಂದ ಮೋಟಾರ್ ಸುಟ್ಟು ಹೋಗುತ್ತದೆ, ಇದರ ಹೊಣೆ ಹೊರುವವರು ಯಾರು ಎಂದು ಪ್ರಶ್ನಿಸಿದ ಪ್ರತಿಭಟನಾಕಾರರು ಸೋಮವಾರದೊಳಗೆ ವಿದ್ಯುತ್ ಅನ್ನು ಸಮರ್ಪಕವಾಗಿ ನೀಡಬೇಕು, ಇಲ್ಲವಾದಲ್ಲಿ ಕುಟುಂಬ ಸಮೇತ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ನಂತರ ಮಾತನಾಡಿದ ಹರೀಶ್, ರೈತರ ಪಂಪ್ ಸೆಟ್ಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡದೇ ಇದ್ದು, ಇದರಿಂದ ನಾವು ಹಲವು ವರ್ಷಗಳಿಂದ ಕಾಪಾಡಿಕೊಂಡು ಬಂದಿರುವ ಅಡಿಕೆ, ತೆಂಗು ಒಣಗಿ ಬೆಳೆ ನಾಶವಾಗುತ್ತಿದೆ. ಇದರ ಜೊತೆ ಇತ್ತೀಚಿನ ದಿನಗಳಲ್ಲಿ ಮಳೆಯೂ ಆಗದೆ ಬಿಸಿಲಿನ ಬೇಗೆ ಹೆಚ್ಚಾಗಿ ಬೆಳೆಯೂ ಸುಟ್ಟು ಹೋಗುವ ಸಾಧ್ಯತೆ ಇದ್ದು, ಅದನ್ನು ಕಾಪಾಡಿಕೊಳ್ಳಬೇಕಾದರೆ ನೀರನ್ನು ಸಮರ್ಪಕವಾಗಿ ನೀಡಬೇಕು. ಹಾಗಾಗಿ ಬೆಸ್ಕಾಂ ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ಸರಿಯಾದ ರೀತಿಯಲ್ಲಿ ವಿದ್ಯುತ್ ನೀಡಬೇಕು, ನಿರಂತರ ಜ್ಯೋತಿಯನ್ನ ಕೊಡುವಂತೆ ಒತ್ತಾಯ ಮಾಡುತ್ತಿದ್ದು, ಇದರಿಂದ ಒಂದಿಷ್ಟು ಬೆಳೆದ ಬೆಳೆಯನ್ನ ಉಳಿಸಿಕೊಳ್ಳಬಹುದಾಗಿದೆ. ರೈತರು ಬೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡಿದ್ರೆ ಕರೆಯನ್ನು ಸ್ವೀಕರಿಸಿ ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡದೇ ಇರೋದು ಸರಿಯಲ್ಲ, ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ವರದಿ ಮಂಜುನಾಥ್ ಗುಬ್ಬಿ. ಈ ದಿವಸ ನಾವು ಕಡಬ ಕೆಬಿ ಆಫೀಸ್ ಹತ್ರ ಹೊನ್ನಶೆಟ್ಟಿಹಳ್ಳಿ, ಯಡೋನಹಳ್ಳಿ, ಕಡೆಕೋಡಿ ಹಾಗೂ ಗೋಳೇನಹಳ್ಳಿ, ಚಿಕ್ಕಟ್ಟಿಗೆನಹಳ್ಳಿ ಗ್ರಾಮಸ್ಥರುಗಳೆಲ್ಲ ಸೇರ್ಕೊಂಡಿದ್ದೀವಿ. ನಮಗೀಗ 8-10 ದಿವಸದಿಂದ ಕರೆಂಟಿಂದು ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿದೆ. 1 ಅವರ್ 2 ಅವರ್ ಕೊಡ್ತಾರೆ, 10ರಿಂದ 15 ಸರಿ ಕರೆಂಟ್ ಟ್ರಿಪ್ ಮಾಡ್ತಾರೆ. ಅದರಲ್ಲಿ ರಾತ್ರಿ ಹೊತ್ತು ತೋಟದ ಮನೆಗಳಲ್ಲಿ ಕರೆಂಟ್ ಸಪ್ಲೈ ಮಾಡ್ತಾ ಇಲ್ಲ, ಸಿಂಗಲ್ಲು ಇರಲ್ಲ ಅಲ್ಲಿ. ಆ ಮನೆಗಳಲ್ಲಿ ಈಗ ಚಿರತೆ ಕಾಟ ಬೇರೆ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೂ ಭಾಳ ಸಿಕ್ಕಾಬಟ್ಟೆ ತೊಂದರೆ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಇಗಾಗಿರಲಿ, SOಗಾಗಿರಲಿ, BOಗಾಗಿರಲಿ, ಇವ್ರಿಗೆ ಯಾರಿಗೂ AEE ಮಾಡಿದ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗೆ ಸ್ಥಳೀಯವಾಗಿ ಸಿದ್ದಂಥ ಲೈನ್ ಮೆನ್ನ ಕೇಳಿದ್ರೆ ನಾವೇನು ಮಾಡೋದು, ಮೇಲಧಿಕಾರಿಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅದರಿಂದ ಬಂದು ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಥರ ಏನಾರು ಆಯಿತು ಅಂತಂದರೆ ಊರೂರ ಮೇಲೆ ಟಾಮ್ ಮಾಡಿಸಿ ಹೆಂಡತಿ ಮಕ್ಕಳುಗಳನ್ನೆಲ್ಲ ಕರ್ಕೊಂಬಂದು KEB ಎದುರಿಗೆ ನಾವು ಧರಣಿ ಕುತ್ಕೊಳ್ತೀವಿ. ಏನ್ ಹೇಳ್ತಾರೆ ಅಧಿಕಾರಿಗಳು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗೆ ಫೋನ್ ಪಿಕ್ ಮಾಡಲ್ಲ, ಫೋನ್ ಪಿಕ್ ಮಾಡ್ತಾ ಇಲ್ಲ. ಎಷ್ಟು ಅವರ್ ಕೊಡ್ತಾರೆ ನಮಗೆ 7 ಅವರ್ ಅಂತ ಹೇಳ್ತಾರೆ. ಈಗ ಮೊನ್ನೆ ಎಲ್ಲ ಮೆಸೇಜ್ ಆಗ್ತಾ 6:15 ಗಂಟೆ ಅಂತ ಹೇಳಿರು, 5:15 ಗಂಟೆ ಅಂತ ಹೇಳಿರಿ, 1:15 ಗಂಟೆಗೆ ತಾಮನ್ ನಿಲ್ಸಿದ್ದಾರೆ. ಅದನ್ನು 20 ಸರಿ ತೆಗಿತಾರೆ. 1:15 ಗಂಟೆ ಕೊಟ್ಟರು ನಿಮಗೆ ಸಾಲ್ತಿಲ್ಲ. ಕೊಟ್ಟರು ಏನೋ ಒಂದು ಕುಡಿಯಕ್ಕೆ ನೀರು ಇಟ್ಕೊಳಕ್ಕೂ ಆಗ್ತಾ ಇಲ್ಲ ನಮ್ಮ ಕೈಲಿ. 20 ಸರಿ ತೆಗಿತಾರೆ. ಒಂದ್ ದಿನಗೆ ನೀರು ಇಟ್ಕೊಂಡು ಹೆಂಗ್ಸು ಇನ್ನೊಂದ್ ದಿನಗೆ ತಾನೇ ಒಳಗಿಕ್ಕಿ ಇನ್ನೊಂದ್ ದಿನಗೆ ತರೋದ್ರೊಳಗೆ ಆಲೆ ಕರೆಂಟ್ ಹೋಗಿರ್ತದೆ. ಸೊ ನೆಕ್ಸ್ಟ್ ಏನಾಗಬೇಕು ನಮಗೆ ನಿರಂತರ ಕರೆಂಟ್ ಕೊಡಬೇಕು. ನಮಗೆ ಕೊಡ್ತಾರಂತ ಕರೆಂಟ್ ಕೊಟ್ಬಿಡಿ, ಕೊಡ್ತಾರ ನಮಗೆ. ಇಲ್ಲಿ ಹೊನ್ನಶೆಟ್ಟಿಹಳ್ಳಿ, ಕಡೆಕೋಡಿ, ಯಡೂನಹಳ್ಳಿ, ಚಿಕ್ಕಟ್ಟಿಗೆನಹಳ್ಳಿ, ಗೋಳೇನಹಳ್ಳಿ ಗ್ರಾಮಸ್ಥರೆಲ್ಲ ಸೇರ್ಬಿಟ್ಟು ಇದು ಮಾಡ್ತಾ ಇದೀವಿ. ನಮಗೆ ಸರ್ಕಾರದಿಂದ 7 ಅವರ್ ಕೊಡಬೇಕು ಅಂತ ಇದೆ. 7 ಅವರ್ ಬೇಡ, 6 ಅವರ್ ಕೊಡ್ಲಿ. ಈಗ 1 ವಾರದಿಂದ 1 ಅವರ್ ಕೊಡ್ತಾ ಇಲ್ಲ. 1 ಅವರ್ ಕೊಡೋದ್ನು 50 ಸರಿ ತಗೊಡ್ತಾರೆ. 50 ಸರಿ ಕೊಡೋದ್ರಿಂದ ಮೋಟ್ರಿಗೆ ನಮ್ಮ ರೈತರುಗಳಿಗೆ ಪ್ರಾಬ್ಲಮ್ ಆಯ್ತಾ ಐತೆ. ಸುಟ್ಟೆ ಮೋಟ್ರ್ ಆಯ್ತವೆ. ಎಷ್ಟಿನ ತನಕ ನಾವು ಇದನ್ನ ತಳ್ಕೊಂಡಿರೋದು? ಆ AEE ಫೋನ್ ಮಾಡಿದ್ರೆ AEE ರೆಸ್ಪಾನ್ಸ್ ಮಾಡಲ್ಲ, ಅವ್ರಿಗೆ ಫೋನ್ ಹಾಕಿದ್ರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ. SO ಸ್ಥಳೀಯವಾಗಿ ಸಿಕ್ಕೋ SO ನಮಗೆ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಲೈನ್ ಮ್ಯಾನ್ ಕೇಳಿ ನಮ್ಗೆ ಏನು ಕೇಳ್ತಾರೆ ಸರ್, ನಮ್ದು ಏನಿದ್ರು ಡಿಪಾರ್ಟ್ಮೆಂಟಲ್ಲಿ ಏನು ಹೇಳ್ತಾರೆ ಆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತಾರೆ. ಏನು ಮಾಡ್ಬೇಕು ನಾವು ರೈತರು? ಆ ರಾತ್ರಿನಾಗ ತೋಟದ ಮನೆಗಳಿಗೆ ಕರೆಂಟೇ ಕೊಡಲ್ಲ. 6 ಗಂಟೆಯಿಂದ 3 ಪ್ಲಸ್ 1 ಅವರನ್ನು ಕೊಡುವ ಅವರೆಲ್ಲ ಏನು ಮಾಡಬೇಕು? ಅದರಿಂದ ನಾವಿಲ್ಲಿ ಧರಣಿ ಕೂತೀವಿ. ನಮಗೆ
ಕೂಡ 6 ಅವರ್ ಕರೆಕ್ಟಾಗಿ ಕರೆಂಟ್ ಕೊಡಬೇಕು. ತೋಟದ ಮನೆಗಳಿಗೆ ಒಂದು 8 ಅವರ್ ಕರೆಂಟ್ ಕೊಡು. ಚಿರತೆ ಅವಳು ಏನು ಮಾಡ್ತಾರೆ